ನಮಸ್ಕಾರ ರೀ ಎಲ್ಲರಿಗೂ ದ್ವಿತಿ ಲಾಗ್ಸ್ ಚಾನಲ್ಗೆ ಸ್ವಾಗತ ರೀ. ನಾನು ಇವತ್ತಿನ ವಿಡಿಯೋದಲ್ಲಿ ಕಡಿಮೆ ಪದಾರ್ಥಗಳನ್ನು ಯೂಸ್ ಮಾಡಿ ನಾವು ಯಾವುದೇ ಥರನಾದಂತಹ ಎಕ್ಸಸೈಸ್ ಇಲ್ಲದೆ ಡಯಟ್ ಇಲ್ಲದೆ ನಮ್ಮದು ವೆಯ್ಟ್ನ ಯಾವ ಥರನಾಗಿ ಲಾಸ್ ಮಾಡ್ಕೊಳ್ಳೋದು ಅಂತ ಇವತ್ತಿನ ವಿಡಿಯೋದಲ್ಲಿ ಹೇಳ್ತಾ ಇದ್ದೀನಿ. ವಿಡಿಯೋನ ಪೂರ್ತಿಯಾಗಿ ನೋಡಿರಿ. ಹಳೆ ಕಾಲದಲ್ಲಿ ಅಂಗೈಯಲ್ಲೇ ಆರೋಗ್ಯ ಅಂತ ಇತ್ತು. ನಮ್ಮ ಮನೆಯಲ್ಲಿರುವಂಥ ಪದಾರ್ಥಗಳನ್ನೇ ಬಳಸಿ ನಮ್ಮ ಹಿರಿಯರು ಅಡುಗೆನ ಮಾಡಿಕೊತಾ ಇದ್ದರು. ಆದ್ದರಿಂದ ಯಾವುದೇ ತೆರನಾದಂಥ ಸಮಸ್ಯೆ ಆಗ್ತಾ ಇರಲಿಲ್ಲ. ಇವಾಗ ನಾವು ಹೊರಗಿಂದು ಫಾಸ್ಟ್ ಫುಡ್ಡು, ಜಂಕ್ ಫುಡ್ಡು ಅಂತ ತಿಂದು ಆರೋಗ್ಯನ ಹಾಳು ಮಾಡ್ಕೋತಾ ಇದ್ದೀವಿ. ಇವಾಗ ಪೌಡ್ರನ್ನ ಯಾವ ಥರನಾಗಿ ರೆಡಿ ಮಾಡೋದಂತ ನೋಡೋಣ. ಫಸ್ಟಿಗೆ ಇಲ್ಲಿ ನಾನು ಜೀರಿಗೆನ ಒಂದು ಸಣ್ಣ ಬಟ್ಲಷ್ಟು ತೊಗೊಂಡೆ. ಅದೇ ಕ್ವಾಂಟಿಟಿಯಲ್ಲಿ ಸೋಂಪು ಅಂದರೆ ಬಡೆ ಸೊಪ್ಪನ್ನು ತೊಗೊಂಡೆ. ಅದೇ ಕ್ವಾಂಟಿಟಿಯಲ್ಲಿ ಅಜ್ವಾನನ್ನು ತೊಗೊಂಡೆ. ಮೂರೂ ಸಹಿತ ಲೋ ಫ್ಲೇಮಲ್ಲಿ ಹುರ್ಕೋಬೇಕು. ಪೂರ್ತಿಯಾಗಿ ಲೋ ಫ್ಲೇಮ್ ಆಗಿ ಕಲರ್ ಸ್ವಲ್ಪ ಚೇಂಜ್ ಆಗಬೇಕು, ಅಲ್ಲಿವರೆಗೂ ಹುರ್ಕೋಬೇಕು. ಅಂದರೆ ಒಂದು 3-4 ನಿಮಿಷದಷ್ಟು ಹುರ್ಕೋಬೇಕು. ಜೀರಿಗೆ ಮೆಟಾಬಾಲಿಸಮ್ ಹೆಚ್ಚಿಸ್ತೈತ್ರಿ. ಹಾಗೆ ಹೊಟ್ಟೆಯ ಕೊಬ್ಬು ಕಡಿಮೆ ಮಾಡೋಕೆ ಹೆಲ್ಪ್ ಮಾಡ್ತೈತಿ. ಜೀರ್ಣಕ್ರಿಯೆಯನ್ನು ಉತ್ತಮಗೊಳಿಸ್ತೈತಿ. ಗ್ಯಾಸ್ ಮತ್ತು ಬ್ಲಾಟಿಂಗ್ ಕಡಿಮೆ ಮಾಡುತ್ತದೆ. ಇದು ವೆಯ್ಟ್ ಲಾಸ್ಗೆ ಬೇಸ್ ಆಗಿರುವಂಥ ಇಂಗ್ರೀಡಿಯೆಂಟ್ ಆಗಿರ್ತೈತೆ ರೀ. ಇನ್ನು ಸೋಂಪು ನಮ್ಮ ದೇಹವನ್ನು ತಂಪು ಮಾಡ್ತೈತೆ ರೀ. ಹಸಿವನ್ನು ಕಂಟ್ರೋಲ್ ಮಾಡ್ತೈತಿ. ಹಾಗೆ ಡೈಜೆಷನ್ನ ಸ್ಮೂತ್ ಮಾಡ್ತೈತಿ. ವಾಟರ್ ರಿಟೆನ್ಷನ್ನ ಕಡಿಮೆ ಮಾಡ್ತೈತಿ. ಬೆಲ್ಲಿ ಫ್ಯಾಟ್ ಕಡಿಮೆ ಮಾಡೋಕೆ ಹೆಲ್ಪ್ ಆಗ್ತೈತೆ ರೀ. ಇನ್ನು ಅಜ್ವಾನ ಫ್ಯಾಟ್ ಬರ್ನಿಂಗ್ ಪ್ರೊಸೆಸ್ ಸ್ಪೀಡ್ ಮಾಡ್ತೈತೆ ರೀ. ಎಸಿಡಿಟಿ, ಇಂಡೈಜೆಷನ್ ಕಡಿಮೆ ಮಾಡ್ತೈತಿ. ಹೊಟ್ಟೆ ಸ್ವೆಲ್ಲಿಂಗ್ ಕಡಿಮೆ ಮಾಡ್ತೈತಿ. ಮೆಟಾಬಾಲಿಸಮ್ ಬೂಸ್ಟ್ ಮಾಡ್ತೈತೆ ರೀ. ಸ್ಟಬಾರ್ನ್ ಫ್ಯಾಟ್ ಕಡಿಮೆ ಮಾಡೋಕೆ ಹೆಲ್ಪ್ ಮಾಡ್ತೈತೆ ರೀ. ಒಟ್ಟು ಈ ಡ್ರಿಂಕ್ ನಾವು ಕುಡಿಯೋದ್ರಿಂದ ನಮ್ಮ ಹೊಟ್ಟೆ ಕೊಬ್ಬು ಕಡಿಮೆ ಆಗ್ತೈತೆ ರೀ. ಮೆಟಾಬಾಲಿಸಮ್ ಬೂಸ್ಟ್ ಆಗ್ತೈತಿ. ಡೈಜೆಷನ್ನ ಸ್ಟ್ರಾಂಗ್ ಆಗ್ತೈತಿ. ಡಿಟಾಕ್ಸ್ ಎಫೆಕ್ಟ್ ಕೊಡ್ತೈತೆ ರೀ. ಗ್ಯಾಸ್ ಮತ್ತು ಎಸಿಡಿಟಿ ಸಮಸ್ಯೆನ ಕಡಿಮೆ ಮಾಡ್ತೈತೆ ರೀ. ಇದನ್ನು ಪೂರ್ತಿಯಾಗಿ ಕೆಂಪಾಗಿ ಆಗುವವರೆಗೆ ಹುರ್ಕೋಬೇಕು ರೀ. ಕಲರ್ ಚೇಂಜ್ ಆಗಬೇಕು. ಲೋ ಫ್ಲೇಮಲ್ಲಿನೇ ಹುರ್ಕೋಬೇಕು. ಆದರೆ ಇದನ್ನು ಪ್ರೆಗ್ನೆನ್ಸಿ ಇದ್ದವರು ಅವಾಯ್ಡ್ ಮಾಡಬೇಕು. ಹಾಗೆ ಸರ್ವೈವಲ್ ಅಸಿಡಿಟಿ ಇದ್ದವರು ಡಾಕ್ಟ್ರ್ ಸಜೆಷನ್ನ ಕೇಳಿ ತೊಗೋಬೇಕು. ಇವಾಗ ಎಲ್ಲನೂ ಲೋ ಫ್ಲೇಮಲ್ಲಿ ಹುರ್ಕೊಂಡೇನಿ ರೀ. ಅದು ಪೂರ್ತಿಯಾಗಿ ತಂಪಾದ್ಮೇಲೆ ಮಿಕ್ಸಿ ಜಾರಿಗೆ ಹಾಕಿ ಪೂರ್ತಿಯಾಗಿ ನೈಸ್ ಪೇಸ್ಟ್ ಆಗಬೇಕು ರೀ. ಅಂದರೆ ಸ್ವಲ್ಪನೂ ಅದು ತರಿಯಾಗಿರಬಾರ್ದು. ಪೂರ್ತಿಯಾಗಿ ಅದನ್ನು ಮಿಕ್ಸಿ ಜಾರಿಗೆ ಹಾಕಿ ನೈಸಾಗಿ ರುಬ್ಕೋಬೇಕು ರೀ. ಇವಾಗ ನೋಡಿರಿ ಪೂರ್ತಿಯಾಗಿ ನೈಸ್ ಆಗಿದೆ. ಇದನ್ನು ನಾವು 1 ತಿಂಗಳವರೆಗೂ ಸ್ಟೋರ್ ಮಾಡಿ ಇಟ್ಕೋಬೋದು. ಬೇಕಾದರೆ ನೀವು ಅದನ್ನು ಕುಡಿಯುವಾಗ ಒಂದು ಚಿಟಿಕೆ ಲಿಂಬು ರಸ ಸಹಿತ ಆ್ಯಡ್ ಮಾಡ್ಕೊಂಡ್ರೆ ಇನ್ನೂ ಉಪಯುಕ್ತ ಆಗ್ತೈತೆ ರೀ. ಇದಕ್ಕೆ ನಾನು ಸ್ವಲ್ಪ ಚಿಟಿಕೆ ಅಷ್ಟೇ ಉಪ್ಪನ್ನು ಹಾಕ್ಕೊಳತ್ತೀನಿ ರೀ. ಉಪ್ಪು ಯಾಕಂತಂದ್ರೆ ಅದು ಪೂರ್ತಿಯಾಗಿ ಒಂಥರ ಒಗರು ಇರ್ತೈತೆ ರೀ. ಉಪ್ಪು ಹಾಕ್ಕೊಳ್ಳೋದ್ರಿಂದ ಕರೆಕ್ಟಾಗಿ ಬರ್ತೈತಿ. ಪ್ರತಿದಿನ ಬೆಳಿಗ್ಗೆ ಖಾಲಿ ಹೊಟ್ಟೆಯೊಳಗೆ ಇದನ್ನು 1 ಗ್ಲಾಸ್ ನೀರಿನೊಳಗೆ ಉಗುರು ಬೆಚ್ಚಗಿನ 1 ಗ್ಲಾಸ್ ನೀರಿನೊಳಗೆ ಅರ್ಧ ಸ್ಪೂನ್ನಷ್ಟು ಪೌಡರ್ನ ಹಾಕ್ಕೊಂಡು ನೀವು ಬೇಕಿದ್ದರೆ ಜೇನುತುಪ್ಪ, ಲಿಂಬೆ ರಸನೂ ಹಾಕ್ಕೋಬೋದು. ನಾನೇನಿಲ್ಲ ಏನು ರೆಡಿ ಮಾಡಿ ಇಟ್ಕೊಂಡಿದ್ನಲ್ಲ ರೀ, ಈ ಪೌಡ್ರ್ ಮಾತ್ರ ಹಾಕ್ಕೊಳತ್ತೀನಿ ರೀ. ಇದನ್ನು ಹಾಕ್ಕೊಂಡು ಡೈಲಿ ನಾವು ಕುಡ್ಕೋತ ಬಂದ್ರೆ ನಮ್ಮ ಫ್ಯಾಟ್ ಬರ್ನ್ ಆಗ್ತೈತೆ ರೀ. ಯಾವುದೇ ಎಕ್ಸಸೈಸ್ ಮಾಡೋ ಹಾಗಿಲ್ಲ ರೀ. ಹಾಗೆ ಡಯಟ್ ಮಾಡೋ ಹಂಗಿಲ್ಲ ರೀ. ವಾಕಿಂಗು ಯಾವುದೇ ಏನು ಮಾಡದೇ ಇರೋ ಥರ ನಮ್ಮದು ಫ್ಯಾಟ್ ಬರ್ನ್ ಆಗ್ತೈತಿ. ಅದರೊಳಗೂ ಮನೆಯಲ್ಲಿ ಹೆಣ್ಮಕ್ಳಿಗೆ ಜಾಸ್ತಿ ಕೆಲಸ ಇರುತ್ತೆ. ಯಾರಿಗೂ ಮಾಡೋಕ್ಕೆ ಆಗದೆ ಇರೋರು ಈ ಡ್ರಿಂಕ್ಸ್ನ ಕುಡಿದ್ರೆ ಇನ್ನೂ ಹೆಲ್ಪ್ ಆಗುತ್ತೆ ರೀ. ಈ ಪೌಡರ್ನ ನೀವು ಒಂದು ಸಾರಿ ರೆಡಿ ಮಾಡ್ಕೊಂಡು ತೊಗೊಂಡು ನೋಡಿರಿ. ಹೆಂಗೆ ಅನಿಸ್ತು ಅಂತೇಳಿ ನನಗೆ ಕಮೆಂಟ್ ಬಾಕ್ಸ್ನಲ್ಲಿ ತಿಳಿಸ್ರಿ. ಈ ವಿಡಿಯೋ ಇಷ್ಟ ಆಗಿದ್ದರೆ ಪ್ಲೀಸ್ ಲೈಕ್ ಮಾಡಿರಿ, ಶೇರ್ ಮಾಡಿರಿ, ಕಮೆಂಟ್ ಮಾಡೋದನ್ನು ಮರಿಬೇಡ್ರಿ. ಮತ್ತು ಮುಂದಿನ ವಿಡಿಯೋದಲ್ಲಿ ಸಿಗ್ತಾನೆ ರೀ. ಧನ್ಯವಾದಗಳು. ವಿಡಿಯೋನ ಪೂರ್ತಿಯಾಗಿ ನೋಡಿದ್ದಕ್ಕೆ ಎಲ್ಲರಿಗೂ ಧನ್ಯವಾದಗಳು. ಸರ್ವೇ ಜನ ಸುಖಿನೋ ಭವಂತು. ಅನ್ನದಾತೋ ಸುಖೀ ಭವ.